ಕಳೆದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಫಲಾನುಭವಿಗಳಿಗೆ ಪಾವತಿಯಾಗದೆ ಬಾಕಿ ಉಳಿಸಲಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಇದು ಭಾರೀ ಸದ್ದುಗದ್ದಲಕ್ಕೆ ಕಾರಣವಾಗಿತ್ತು. ಇದೀಗ ವಿಧಾನಸಭೆಯಲ್ಲಿ ಅನ್ನಭಾಗ್ಯದ ಹಣ ಪಾವತಿ ಬಾಕಿ ಸದ್ದು ಮೊಳಗಿದೆ. ರಾಜ್ಯದಲ್ಲಿ 1.27 ಕೋಟಿ ಪಡಿತರದಾರರಿಗೆ 1 ತಿಂಗಳ 657 ಕೋಟಿ ಪಾವತಿ ಬಾಕಿ ಉಳಿಸಿಕೊಳ್ಳಲಾಗಿದೆ. ಪ್ರಶ್ನೋತ್ತರ ಅವಧಿಯಲ್ಲಿ ಬಿಜೆಪಿ ಸದಸ್ಯ ಮಹೇಶ್ ತೆಂಗಿನಕಾಯಿಯವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 2025ರ ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ ಎಂದು ಆರೋಪಿಸಿದರು. 1.27 ಕೋಟಿ ಪಡಿತರದಾರರಿಗೆ 657 ಕೋಟಿ ರೂಪಾಯಿ ಇನ್ನೂ ಜಮೆಯಾಗಿಲ್ಲ. 1 ವರ್ಷ ಆದರೂ ಹಣ ಜಮೆ ಆಗಿಲ್ಲ ಎಂದು ಮಹೇಶ್ ತೆಂಗಿನಕಾಯಿ ಗಮನವನ್ನ ಸೆಳೆದರು. ಇದಕ್ಕೆ ಆಹಾರ ಸಚಿವ ಮುನಿಯಪ್ಪ ಉತ್ತರ ನೀಡಿ, ಅನ್ನಭಾಗ್ಯ ಯೋಜನೆ ಆರಂಭಿಸಿದಾಗ ಕೇಂದ್ರ ಸರ್ಕಾರ ಸ್ಟಾಕ್ ಇದ್ರೂ ಕೂಡ ಅಕ್ಕಿ ಕೊಟ್ಟಿರಲಿಲ್ಲ. ಹಾಗಾಗಿ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲು 170 ರೂಪಾಯಿ ಡಿಬಿಟಿ ಮೂಲಕ ಕೊಡ್ತಾ ಬಂದ್ವಿ. 2023 ಜುಲೈನಿಂದ 2024-25ರವರೆಗೆ ಹಣ ಕೊಟ್ಟಿದ್ದೆವು. ನಮ್ಮ ಕಡೆಯಿಂದ ವ್ಯತ್ಯಾಸ ಆಗಿಲ್ಲ, ಅಕ್ಕಿ ಕೊಟ್ಟಿದ್ದೇವೆ ಎಂದು ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ರು. ಅಲ್ಲದೆ ಜನವರಿ ಬಾಕಿ ಹಣ ಕೊಡ್ತಿರೋ ಅಕ್ಕಿ ಕೊಡ್ತಿರೋ ಕೇಳಿ ಎಂದು ತೆಂಗಿನಕಾಯಿ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಮುನಿಯಪ್ಪ, ಜನವರಿಗೆ ಕೊಡಲು ಅವಕಾಶ ಆಗಲಿಲ್ಲ, ಕೊಡ್ಲಿಲ್ಲ. ಆದ್ರೆ ಅಕ್ಕಿ ಕೊಟ್ಟಾಗ ಫೆಬ್ರವರಿಗೆ ಅಕ್ಕಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡ್ಲಿಲ್ಲ, ಹಾಗಾಗಿ ಕೊಟ್ಟಿಲ್ಲ ಎಂದರು. ಇನ್ನು ಕೇಂದ್ರದ ಮೇಲೆ ಸಚಿವ ಮುನಿಯಪ್ಪ ತಪ್ಪು ಹೊರಿಸಿದ್ರು. 2025ರ ಜನವರಿಯಲ್ಲಿ ಹಣವೂ ಇಲ್ಲ, ಅಕ್ಕಿಯೂ ಇಲ್ಲ ಎಂದು ಸದನದಲ್ಲಿ ಒಪ್ಪಿಕೊಂಡ್ರು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.